ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕರ್ನಾಟಕದಲ್ಲಿ ಟ್ರಕ್ಕಿಂಗ್ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು ನಾನು ಅದನ್ನು ಈ ವಿಡಿಯೋಲಿ ತೋರಿಸ್ತಿದ್ದೀನಿ. ಫಸ್ಟು ನೀವು ಗೂಗಲ್ಗೆ ಹೋಗಿ ಅರಣ್ಯ ವಿಹಾರ ಅಂತ ಸರ್ಚ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ, ಅದನ್ನೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಅರಣ್ಯ ವಿಹಾರ ಅಂತ ಸರ್ಚ್ ಮಾಡಾದಮೇಲೆ ಫಸ್ಟಲ್ಲಿ ಬರುತ್ತಲ್ಲ, ಅದೇ ಮೇಯ್ನ್ ವೆಬ್ಸೈಟ್ ಇವ್ರದ್ದು. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಗೌರ್ಮೆಂಟ್ ಅವ್ರದ್ದು ಪೋರ್ಟಲ್, ಇದು ಟ್ರೆಕ್ಕಿಂಗ್ ಟಿಕೆಟ್ಸ್ನೆಲ್ಲ ಬುಕ್ ಮಾಡೋದಕ್ಕೆ. ನೀವು ಓಪನ್ ಮಾಡಿದ ತಕ್ಷಣ ಅದು ಕನ್ನಡದಲ್ಲೇ ತೋರಿಸುತ್ತೆ. ಸೊ ನಿಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಬೋದು. ನೀವು ಬೇಕಾದ್ರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಿಮಗೆಲ್ಲ ಕೆಳಗಡೆ ಇರೋ ಇನ್ಫಾರ್ಮೇಷನ್ ಎಲ್ಲ ಇಂಗ್ಲೀಷಲ್ಲೇ ಬರುತ್ತೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಈ ಪೋರ್ಟಲ್ಗೆ ಲಾಗಿನ್ ಆಗ್ತಿದ್ದೀರಾ ಅಂದರೆ ನೀವು ಫಸ್ಟು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನೀವು ಲಾಗಿನ್ ಅಂತ ಇರುತ್ತಲ್ಲ, ಮತ್ತೆ ಆ 3 ಡಾಟ್ಸ್ನೇ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರು ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣಿಸುತ್ತಲ್ಲ, ರಿಜಿಸ್ಟರ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಂದು ಆಲ್ರೆಡಿ ಲಾಗಿನ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ. ಇಮೇಲ್ ಐ ಡಿ ಮತ್ತು ನನ್ನ ಪಾಸ್ವರ್ಡ್ ಹಾಕಿದ್ದೀನಿ. ಅದೆಲ್ಲ ಹಾಕಾದ್ಮೇಲೆ ನೀವು ಮೇಯ್ನ್ ಇಲ್ಲಿ ಕ್ಯಾಪ್ಚಾ ಕೊಡಬೇಕಾಗತ್ತೆ. ಸೊ ಕ್ಯಾಪ್ಚಾ ಕೊಟ್ಟಿದ ತಕ್ಷಣ ಲಾಗಿನ್ ಅಂತ ಕೊಡ್ಬೋದು. ಸೊ ಲಾಗಿನ್ ಆಗಿದ ತಕ್ಷಣ ನನ್ನ ಐ ಡಿ ಲಾಗಿನ್ ಆಗಿದೆ. ಸೊ ನೀವು ಇಲ್ಲಿ ಕೆಳಗಡೆ ಬಂದರೆ ಇವಾಗ ಸದ್ಯಕ್ಕೆ ಗೌರ್ಮೆಂಟ್ ಪೋರ್ಟಲಲ್ಲಿ ಬಿಟ್ಟಿರೋದು 2, ಒಂದು ಚಿಕ್ಕಮಂಗ್ಳೂರಿಗೆ ಮತ್ತು ಇನ್ನೊಂದು ದಕ್ಷಿಣ ಕನ್ನಡಕ್ಕೆ. ಚಿಕ್ಕಮಂಗ್ಳೂರು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ವೆರೈಟಿ ಆಫ್ ಆಪ್ಷನ್ ಇರುತ್ತೆ. ಬಂಡೇಜೆ ಟ್ರಕ್ ಇದೆ, ಗಂಗಡಿಕಲ್ ಇದೆ, ಕುದುರೆಮುಕ್ಕು, ಬಾಲರಾಯನ ದುರ್ಗನ ಕೋಟೆ, ಮೇರುತಿ ಗುಡ್ಡ, ಈ ಥರ ಎಲ್ಲ ಟ್ರಕ್ಸ್ ಇರುತ್ತೆ. ನೀವು ದಕ್ಷಿಣ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ನೇತ್ರಾವತಿ ಟ್ರಕ್ ಇರುತ್ತೆ. ಸೊ ನಾನು ಒಂದು ಹೇಳ್ತೀನಿ, ಕುದುರೆಮುಖ ಮತ್ತು ನೇತ್ರಾವತಿ ಟಿಕೆಟ್ಸ್ ಮಾತ್ರ ಒಳ್ಳೆ ಕಾಂಪಿಟೇಷನಲ್ಲಿ ನಡೀತಾ ಇದೆ. ನೀವು ಬಿಟ್ಟಿದ ತಕ್ಷಣ ಒಂದು 15 ನಿಮಿಷ 20 ನಿಮಿಷದಲ್ಲೆಲ್ಲ 300 ಟಿಕೆಟ್ಸು ಫುಲ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗ್ತಾಯಿದೆ. ಪೋರ್ಟಲಲ್ಲೆಲ್ಲ ಇಶ್ಯೂ ಆಗ್ತಿದೆ ಅಥವಾ ಸ್ಕ್ಯಾಮ್ಗಳಾಗ್ತಿದೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಲಕ್ಕಿ ನೀವು. ಇವಾಗ ನಾವು ಸದ್ಯಕ್ಕೆ ಡಿಸ್ಟ್ರಿಕ್ಟಲ್ಲಿ ಚಿಕ್ಕಮಂಗ್ಳೂರು ತೊಗೋತೀನಿ. ಆ್ಯಂಡ್ ಮೇರತಿ ಗುಡ್ಡ ಟ್ರಕ್ ಓವರ್ ಡೇಟು ನಾನು 26ಕ್ಕೆ ತೊಗೊಂಡಿದ್ದೀನಿ, ಜುಲೈ 26ಕ್ಕೆ. ಚೆಕ್ ಅವೈಲಬಿಲಿಟಿ ಅಂತ ಕೊಡ್ತೀನಿ. ಓಕೆನಾ? ಟ್ರೆಕ್ಕಿಂಗ್ ಟಿಕೆಟ್ಸ್ ಅವೈಲಬಲ್ ಇದೆ. ಸೊ ಇದರಲ್ಲಿ 225 ಟಿಕೆಟ್ಸ್ ಉಳಿದಿದೆ. ಸೊ ಇಲ್ಲಿ ಸ್ಲಾಟ್ ಸೆಲೆಕ್ಟ್ ಮಾಡಿ ಬುಕ್ ನೌ ಅಂತ ಕೊಡ್ತೀನಿ. ಸೊ ಈ ಥರ ಬರುತ್ತೆ ಗೈಸ್. ಸೊ ಇಲ್ಲಿ ವಿಸಿಟರ್ 1 ಟೀಮ್ ಲೀಡರ್ ಯಾರು ನೇಮ್ ಹಾಕ್ತಿರೋ ಅವ್ರಿಗೆ OTP ಬರೋದು. ಸೊ ನ್ಯಾಪ್ಕ ಇಟ್ಕೊಳ್ಳಿ, ಅದು ಅಂದರೆ ಯಾರು ಫೋನ್ ನಂಬರ್ ಹಾಕ್ತಿರೋ ಟೀಮ್ ಲೀಡರ್ ಜಾಗದಲ್ಲಿ. ಫಸ್ಟ್ ನೇಮು, ಇವಾಗ ನಾನು ಸುಮ್ಮನೆ ನನ್ನ ಹೆಸರೇ ತೊಗೋತಿದ್ದೀನಿ. ಗೌರ್ಮೆಂಟ್ ಐ ಡಿ ನಿಮಗೆ ಆಪ್ಷನ್ ಬಂದು ರೇಷನ್ ಕಾರ್ಡ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ. ಸೊ ನಾನು ಇವಾಗ ಪ್ಯಾನ್ ಕಾರ್ಡ್ ಹಾಕ್ತೀನಿ. ಸೊ ಪ್ಯಾನ್ ಕಾರ್ಡ್ ನಂಬರೆಲ್ಲ ಹಾಕಾದ್ಮೇಲೆ ನಿಮ್ಮ ಏಜ್ ಹಾಕಬೇಕಾಗತ್ತೆ. ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಜೆಂಡರ್ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತೆ. ಓಕೆ, ಇದು ಟೀಮ್ ಲೀಡರು. ಮೇಯ್ನ್ಲಿ ಯಾರಿಗೆ OTP ಹೋಗಬೇಕೋ ಅವ್ರದ್ದು ಹೆಸರು ಹಾಕಿ. ಆ್ಯಂಡ್ ಒಂದು ಐ ಡಿಯಿಂದ ಆಗಲೇ ಹೇಳ್ದಂಗೆ 3 ಜನನ ಬುಕ್ ಮಾಡೋಕ್ಕೋಗೋದು. ಇಲ್ಲಿ ಆ್ಯಡ್ ವಿಸಿಟರ್ಸ್ ಅಂತ ಕೊಟ್ಟರೆ ಇನ್ನೊಬ್ರದ್ದು ಸೇಮ್ ನೀವು ಮೇಲೆ ಏನು ಪ್ರೋಸೆಸ್ ಮಾಡಿದ್ರು, ಇವಾಗ ನಿಮ್ಮ ಫ್ರೆಂಡು ಇಲ್ಲಿ ಯಾರ್ದೋ ಚೇತನ್ ಅಂತನೋ ಅಥವಾ ನಿಮ್ಮ ಫ್ರೆಂಡ್ಸ್ಗಳ್ದು ಯಾರ್ದಾರೋ ಅಲ್ಲಿ ಹಾಕಿ ಪ್ಯಾನ್ ನಂಬರು ಅಥವಾ DL ಏನಾದ್ರು ಕೊಟ್ಟು ಸೇಮ್ ಏಜ್ ಎಲ್ಲ ಹಾಕಿ ಫೋನ್ ನಂಬರ್ ಹಾಕ್ಬೋದು. ಆ್ಯಂಡ್ ಇನ್ನೊಬ್ರನ್ನ ಹಾಕ್ಬೋದು. ಅದೇ ಥರ ಆ್ಯಡ್ ವಿಸಿಟರ್ ಅಂತ ಕೊಡಬೇಕು. ಓಕೆ ಗೈಸ್, ವಿಸಿಟರ್ 1 ಆಯಿತು, ವಿಸಿಟರ್ 2 ಆಯಿತು, ವಿಸಿಟರ್ 3. ಇವಾಗ ನಿಮ್ದು ಇನ್ನೊಬ್ರು ಯಾರ್ದಾದ್ರು ಫ್ರೆಂಡ್ ಇದ್ದರೆ ಅವ್ರದ್ದು ಸೇಮ್ ಮೇಲೆ ಏನು ಪ್ರೋಸೆಸ್ ಮಾಡಿದಿರೋ ಅದೇ. ಇದಾದಮೇಲೆ ನೀವು ಮತ್ತೆ ಇನ್ಯಾರನ್ನೂ ಆ್ಯಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಹೇಳ್ದಂಗೆ ಒಂದು ಐ ಡಿಯಿಂದ 3 ಜನನ ಮಾಡೋಕ್ಕಾಗೋದು. ಸೊ ಇದೆಲ್ಲ ಹಾಕಾದ್ಮೇಲೆ ಗೆಟ್ OTP ಅಂತ ಕೊಡಬೇಕಾಗತ್ತೆ. OTP ಅಂತ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಓಕೆ, OTP ಹಾಕಿದ ತಕ್ಷಣ ವೆರಿಫೈ OTP ಕೊಡಬೇಕಾಗುತ್ತೆ. OTP ವೆರಿಫೈಡ್ ಸಕ್ಸಸ್ಫುಲಿ. ಸೊ ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ನೀವೆಲ್ಲದಕ್ಕೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಆಗಿದ್ದೀರಾ ಅಂತ. ಸೊ ಟ್ರಕ್ಕಿಂಗ್ ಟಿಕೆಟ್ಸ್ ಬಂದು ನಿಮಗೆ
ರೂಪಾಯಿ ಬೀಳ್ತಿದೆ. ಟ್ರೆಕ್ಕಿಂಗ್ ಟಿಕೆಟ್ಸ್ ರೇಟ್ ಬಂದು 300 ರೂಪಾಯಿ ಇದೆ. ಒಂದೊಂದು ಟ್ರಕ್ಗೂ ಒಂದೊಂದು ರೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇರೆತಿ ಗುಡ್ಡಗೆ 300 ರೂಪಾಯಿ ಇಸ್ಕೋತಿದ್ದಾರೆ. ಅದೇ ನೀವು ಕುದುರೆಮುಖ ಬುಕ್ ಮಾಡಿದ್ರೆ ಒಂದು 575 ಇರ್ಬೋದು ಒಬ್ಬರಿಗೆ. ಆ್ಯಂಡ್ ಇದೆಲ್ಲ ಕ್ಲಿಕ್ ಮಾಡಾದ್ಮೇಲೆ ಇದು ಮೇಯ್ನ್ ಎಂಟರ್ ಕ್ಯಾಪ್ಚಾ. ಇದಂತೂ ಸಿಕ್ಕಾಬಟ್ಟೆ ಇಶ್ಯೂ ಮಾಡುತ್ತೆ, ತಲೆ ಕೆಟ್ಟೋಗುತ್ತೆ. ಇದಂತೂ ಕೆಲವೊಂದು ಸಲ ಅಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡುತ್ತಿದ್ದು. ಫಾರ್ ಎಕ್ಸಾಂಪಲ್ ನಾನು ಒಂದು ಐಡಿಯಾ ಕೊಡ್ತೀನಿ. ನೀವೇನಾದ್ರು ನೇತ್ರಾವತಿ ಕುದುರೆಮುಖ ಅಥವಾ 12 ಗಂಟೆ ಟಿಕೆಟ್ಸ್ ಬಿಟ್ಟಿದ ತಕ್ಷಣ ನೀವು ಬುಕ್ ಮಾಡ್ತಿದ್ದೀರ ಅಂದರೆ ಫಸ್ಟ್ ಟೈಮ್ ಕ್ಯಾಪ್ಚಾ ಏನು ಕೊಡುತ್ತೆ ಅದಂತೂ ನೀವು ಸೆಲೆಕ್ಟ್ ಮಾಡಲೇಬೇಡಿ. ಪದೇ ಪದೇ ರಿಫ್ರೆಶ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಲೆಟರ್ಸಲ್ಲಿದೆ. ಇದು ನಾನು ನಿಮ್ಗೆ ಐಡಿಯಾ ಕೊಡ್ತಿರೋದು. ಇದು ನನಗೆ ಆ್ಯಕ್ಚುಲಿ ವರ್ಕ್ ಆಯ್ತಿದ್ದು. ಈ ಥರ ಇದ್ದಾಗ APCE ಓಕೆನಾ. ಒಂದು ನಂಬರು 2 ನಂಬರ್ ಬಂದ್ರೂ ಓಕೆ, ಬಟ್ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸೋ ಅಂಥದ್ದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಫಸ್ಟ್ ಟೈಮ್ ಯಾವ್ದು ಕ್ಯಾಪ್ಚಾ ಕೊಡುತ್ತೆ ಅದಂತೂ ಸೆಲೆಕ್ಟ್ ಮಾಡಲೇಬೇಡಿ. ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಅಂತ ಕೊಡಬೇಕಾಗತ್ತೆ. ಓಕೆ, ಈ ಥರ ಪೇಮೆಂಟ್ ಓಪನ್ ಆಗುತ್ತೆ. ಪೇಮೆಂಟ್ ಮೋಡು ನೀವು ಕಾರ್ಡಲ್ಲಾದ್ರೂ ಪೇಮೆಂಟ್ ಮಾಡ್ಬೋದು ಅಥವಾ UPI ಇರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಿದೆ. ಡೆಬಿಟ್ ಕಾರ್ಡ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, UPI ಇದೆ, ವಾಲೆಟ್ ಇದೆ, ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್ ಹಾಕಿದ್ರೆ ಪ್ರಾಬ್ಲಿ ಒಂದು 10 ರೂಪೀಸ್ ಅಥವಾ 15 ರೂಪೀಸ್ ಪ್ರೊಸೆಸಿಂಗ್ ಫೀ ಕಟ್ ಆಗ್ಬೋದು. ನಾನು ಆ್ಯಕ್ಚುಲಿ ನಿನ್ನೆ ಮಾಡಿದ್ದೆ, ನಂದು ಕಟ್ಟಾಗಿತ್ತು ಒಂದು 10 ರೂಪೀಸ್ ಏನೋ. ಸೊ UPI ಯಾರು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಡೆಬಿಟ್ ಕಾರ್ಡ್ ಹಾಕ್ಕೊಳ್ಳಿ, ಇನ್ನೂ ಈಸಿ ಆಗುತ್ತೆ. ಕಾರ್ಡ್ ನಂಬರ್ ಎಲ್ಲ ಹಾಕಿ, ಕಾರ್ಡ್ ನಂಬರ್ ನಾನು ಇವಾಗ ಸದ್ಯಕ್ಕೆ ಹಾಕ್ತಿಲ್ಲ. ಕಾರ್ಡ್ ನಂಬರು ನಿಮ್ಮದು ಎಕ್ಸ್ಪೈರಿ ಮಂತ್ ಏನಿರುತ್ತೆ ಅದು ಹಾಕ್ಕೊಳ್ಳಿ. ಕಾರ್ಡ್ ಮೇಲೆ ನೇಮ್ ಏನಿರುತ್ತೆ ಮತ್ತು ನಿಮ್ಮ CVV, ಕಾರ್ಡ್ ಮೇಲಿರೋ CVV ಹಾಕ್ಬಿಟ್ಟು ಪೇ ನೌ ಅಂತ ಕೊಟ್ಟರೆ ಪೇ ಆಗುತ್ತೆ ಗೈಸ್. ಅಷ್ಟೇ ಟ್ರೆಕ್ಕಿಂಗ್ ಟಿಕೆಟ್ಸ್ ಬುಕ್ ಮಾಡ್ಕೊಬೇಕಾಗಿರೋದು. ಗೈಸ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕುದುರೆಮುಖ ನೇತ್ರಾವತಿ ಹೋಗಲೇಬೇಕು ಅಂದರೆ ಟ್ಯೂಸ್ಡೇ ಟು ಥರ್ಸ್ಡೇ ಟಿಕೆಟ್ಸ್ಗಳು ಬೇಜಾನ್ ಇರ್ತವೆ, ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಿಮಗೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಟಿಕೆಟ್ಸ್ಗಳು ಸಿಗೋದೇ ಇಲ್ಲ. ಈ ಪ್ಯಾಕೇಜಸಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅವರೇ ಅರ್ಧ ಟಿಕೆಟ್ಸ್ಗಳು ತೊಗೊಂಡ್ಬಿಟ್ಟಿರ್ತಾರೆ. ನಮಗಂತೂ ಅವೈಲಬಲೇ ಸಿಗೋಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆ ತುಂಬ ಟ್ರೈ ಮಾಡಾದ್ಮೇಲೆ, ಮೊನ್ನೆನೂ ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ. ನೆನ್ನೆ ಸುಮ್ಮನೆ ಟ್ರೈ ಮಾಡಿದೆ. ಕುದುರೆಮುಖ ಟಿಕೆಟ್ಸ್ ಆ್ಯಕ್ಚುಲಿ ನನಗೆ ಸಿಕ್ತು. 3 ಜನಕ್ಕೆ ಬುಕ್ ಆಯಿತು. ಬಟ್ ನನ್ನ ಫ್ರೆಂಡ್ಸಿಗೆ ಯಾರಿಗೂ ಬುಕ್ ಆಗಲಿಲ್ಲ. ಸೊ ನಾವು 3 ಜನ ಏನಕ್ಕೆ ಹೋಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಬೇಕಾಯ್ತು. ಅದ್ರ ಬದಲು ನಾವು ಗಂಗಡಿಕಲ್ ಬುಕ್ ಮಾಡ್ಕೊಂಡ್ವಿ. ಸೊ ಟ್ರೈ ಮಾಡ್ಬೋದು ನೀವು ಕುದುರೆಮುಖ ನೇತ್ರಾವತಿ. ಅದೇ ನಾನು ಹೇಳಿದ್ನಲ್ಲ, ಅದೇ ಥರ ಕ್ಯಾಪ್ಚಾನ ಫಸ್ಟ್ ಏನು ಕ್ಯಾಪ್ಚಾ ಬರುತ್ತೆ ಅದನ್ನು ಹಾಕಬೇಡಿ, ರಿಫ್ರೆಶ್ ಮಾಡಿಬಿಟ್ಟು ಹಾಕಿ. ಆ್ಯಂಡ್ ನಿಮಗೆ 12 ಗಂಟೆಗೆ ಟಿಕೆಟ್ಸ್ ಓಪನ್ ಆಯಿತು ಅಂದರೆ 12:15 ತನಕ ನೀವೇನು ಮಾಡೋಕ್ಕಾಗಲ್ಲ. ಅದು ನಿಮಗೆ ಪೋರ್ಟಲಲ್ಲಿ ನೀವೇನು ಸೆಲೆಕ್ಟ್ ಮಾಡ್ತಿದ್ರು ಅದು ಸೆಲೆಕ್ಟ್ ಆಗ್ತಿರಲ್ಲ. ನೀವು ಪದೇ ಟೈಪ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಈ ಥರ ಓಪನ್ ಆಯಿತು ಅಂದರೆ ಲಾಗಿನ್ ಆದಮೇಲೆ ನೀವು ಸೆಲೆಕ್ಟ್ ಡಿಸ್ಟ್ರಿಕ್ಟು, ಇವಾಗ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ, ಅದು ನೀವು ಪ್ರೆಸ್ ಮಾಡಿದ್ರು ಅದು ಓಪನ್ ಆಗ್ತಿರಲ್ಲ, ಹ್ಯಾಂಗ್ ಆಗ್ತಾ ಇರುತ್ತೆ. ಸೊ ನೀವು ವೆಯ್ಟ್ ಮಾಡಿ, ಸುಮ್ಮನೆ ಒಂದ್ಸಲಿ ಟಚ್ ಮಾಡಿಬಿಟ್ಟು ವೆಯ್ಟ್ ಮಾಡಿ. ಈ ಬಾಕ್ಸ್ ಓಪನ್ ಆಗುತ್ತಲ್ಲ, ಆ ಬಾಕ್ಸ್ ಓಪನ್ ಆಗೋ ತನಕನೂ ವೆಯ್ಟ್ ಮಾಡಿ. ಇದು ಓಪನ್ ಆಗಿದ ತಕ್ಷಣ ದಕ್ಷಿಣ ಕನ್ನಡ ಸೇಮ್ ಇಲ್ಲೂ ಅಷ್ಟೇ ಟ್ರಕ್ ನೇಮ್ ಒಂದೇ ಸಲ ಕ್ಲಿಕ್ ಮಾಡಿ. ಈ ಥರ ಬಾಕ್ಸ್ ಬರೋ ತನಕ ವೆಯ್ಟ್ ಮಾಡಿ. ಪದೇ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಸೊ ನೇತ್ರಾವತಿ ಡೇಟ್ ಕೂಡ ಅಷ್ಟೇ, ಪದೇ ಕ್ಲಿಕ್ ಮಾಡಬೇಡಿ. ಚೆಕ್ ಅವೈಲಬಿಲಿಟಿ, ಟಿಕೆಟ್ಸ್ ಇರಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಆಗಿರುತ್ತೆ. ಎಸ್, ಈ ಥರ ಮೆಥಡ್ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.